Kush! Kush! ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಎನಿಲ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 3 ಆಫ್ ಕಂಟಿನ್ಯೂಷನ್ ಪಾರ್ಟ್ ಆಫ್ ಊಟಿ ಟ್ರಿಪ್ಪು. ನಾವು ದೊಡ್ಡಬೆಟ್ಟ ವ್ಯೂ ಪಾಯಿಂಟಲ್ಲಿದ್ವಿ. ಸೊ ಇದು ನೀವು ನೋಡ್ತಿರೋದು ದೊಡ್ಡಬೆಟ್ಟ ವ್ಯೂ ಪಾಯಿಂಟ್ ಊಟಿ. ಇದನ್ನು ಮುಗಿಸೋ ಅಷ್ಟರಲ್ಲಿ ನಮಗೆ ಕತ್ಲಾಗಿತ್ತು, ಚಳಿ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ನಾವು ಮುಂಚೆನೇ ಯಾವುದೇ ರೂಮು ಬುಕ್ ಮಾಡಿರಲಿಲ್ಲ ಊಟಿನಲ್ಲಿ, ಯಾಕಂದರೆ ಅಲ್ಲಿ ಹೋದ್ಮೇಲೆ ಸಿಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ವಿ. ಆದರೆ ಅದೇ ತಪ್ಪಾಯಿತು ನೋಡಿ. ಯಾವುದೇ ರೂಮು, ಯಾವುದೇ ರೆಸಾರ್ಟ್ ಆಗಲಿ ಯಾವುದೂ ಸಿಗ್ತಾ ಇರಲಿಲ್ಲ. ಒಂದು ಮಧ್ಯಾಹ್ನದಿಂದ ನಾವು ಪ್ಯಾಕ್ರಾ ಫಾಲ್ಸು ನಿಮ್ಗೆ ತೋರಿಸಿದ್ನಲ್ಲ ವಿಡಿಯೋನಲ್ಲಿ, ಅದನ್ನು ನೋಡಬೇಕಾಗಿದ್ದಾಗಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ರೂಮ್ ನೋಡೋದನ್ನು. ಸೊ ಯಾವುದೇ ರೂಮ್ ಸಿಕ್ಕಿರಲಿಲ್ಲ, ಇನ್ನೇನಪ್ಪ ಮಾಡೋದು ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಲಾಸ್ಟ್ ಒಂದು ರೂಮ್ ಖಾಲಿ ಇದ್ದಿದ್ದೇ ಇದು ಸನ್ ವ್ಯಾಲಿ ಅನ್ನೋ ರೆಸಾರ್ಟು. ನಿಮಗೆ ಗೂಗಲಲ್ಲಿ ಸನ್ ವ್ಯಾಲಿ ಹೋಮ್ ಸ್ಟೇ ಅಂತ ತೋರಿಸುತ್ತೆ, ಆದರೆ ಇದು ರೆಸಾರ್ಟ್ ಇರೋದಿದು. ಹಾಗೋ ಹೀಗೋ ಏನೋ ಸಿಕ್ತು ರೂಮು ಅಂತ ಹೇಳಿ ಪ್ರೀ ಬುಕ್ ಅವರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ತುಂಬ ಕತ್ಲಿತ್ತು. ನಾವು ಬರಬೇಕಾದದ್ದು ರೋಡು ತುಂಬ ಚಿಕ್ಕದಾಗಿತ್ತು, ಗೊತ್ತಿಲ್ಲ ಲೊಕೇಶನ್ ಹೆಂಗೆ ತೋರಿಸುತ್ತೋ ಹಂಗೆ ಬರ್ತಾಯಿದ್ವಿ. ತುಂಬ ಭಯನೂ ಆಗ್ತಾಯಿತ್ತು ಬರಬೇಕಾದ್ರೆ. ಹಾಗೂ ಹೇಗೋ ಏನೋ ರೀಚ್ ಆದ್ವಿ ರೆಸಾರ್ಟು. ಇದು ನೋಡಿ ರೆಸಾರ್ಟ್ ಎಂಟ್ರೆನ್ಸ್ ಹೆಂಗಿದೆ ಅಂತ, ಸೂಪರ್ ಆಗಿದೆ ರೆಸಾರ್ಟ್ ಮಾತ್ರ. ಸೊ ಪೀಕ್ ಡೇಸಲ್ಲಿ ಬುಕ್ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಚಾರ್ಜಸ್ ಮಾಡಿದರು. ಬಟ್ ನೇಚರು ಆ್ಯಂಡ್ ಅಲ್ಲಿರೋ ಅವ್ರದ್ದು ಪ್ರಾಪರ್ಟಿ ಆಗಲಿ, ಸ್ಟನ್ನಿಂಗ್ ಟೀ ಗಾರ್ಡನ್ ವ್ಯೂವು, ಫ್ಯಾಮ್ಲಿ ಫ್ರೆಂಡ್ಲಿ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಿತ್ತು. ಇದು ನೋಡಿ ರೂಮು, ನಾವು ಬುಕ್ ಮಾಡಿರೋ ರೂಮು. ಇದು ಆ್ಯಕ್ಚುಲಿ ನಾರ್ಮಲ್ ರೂಮ್ ಇದು ನಮಗೆ ಸಿಕ್ಕಿರೋದಿದು. ಅವ್ರು ಯಾರೋ ಒಂದೇ ಫ್ಯಾಮ್ಲಿದಿಂದ 20 ಜನ ಬಂದಿದ್ರಂತೆ, ಅವರೇ ಉಳ್ಕೊಂಡಿದ್ದು ಜಾಸ್ತಿ ಆ ರೆಸಾರ್ಟಲ್ಲಿ. ಸೊ ಇದು ಒಂದು ಖಾಲಿತ್ತು, ನಮ್ಮ ಪುಣ್ಯಕ್ಕೇನೋ ಸಿಕ್ತಿದ್ವು. ರೂಮ್ ಆಗಲಿ ರೆಸಾರ್ಟ್ ಆಗಲಿ ತುಂಬ ಚೆನ್ನಾಗಿತ್ತು, ಕಂಫರ್ಟೇಬಲ್ ಆಗಿತ್ತು, ನೈಸ್ ರೂಮು. ಆ್ಯಕ್ಟಿವಿಟೀಸು ಅಷ್ಟೇ ಚೆನ್ನಾಗಿತ್ತಲ್ಲಿ, ಲೈಕ್ ಜೀಪ್ ಸಫಾರಿ. ನಮಗೆಲ್ಲ ಅದೆಲ್ಲ ಏನು ಸಿಗಲಿಲ್ಲ, ನಾವು ಹೋಗೋದಕ್ಕೆ ಲೇಟಾಗಿತ್ತಂತ ಹೇಳಿ. ಫೈರ್ ಕ್ಯಾಂಪು ಇತ್ತು. ಸೊ ಸ್ಟಾಫು ಆರ್ ವೆರಿ ಕೈಂಡು, ಸ್ಟಾಫ್ನೂ ತುಂಬ ಚೆನ್ನಾಗಿದ್ದರು. ಇದು ಗಾರ್ಡನ್ ನೋಡ್ಬೋದು ನೀವು ಇಲ್ಲಿ. ಇದು ನೈಟ್ ಹೋಗಿದ್ದರಿಂದ ನೈಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಇಲ್ಲಿ ಆಯುರ್ವೇದಿಕ್ ಮಸಾಜ್ ಆಲ್ಸೋ ಅವೈಲೇಬಲ್ ಇದೆ. ಸೊ ಕಿಡ್ಸ್ ಪ್ಲೇ ಏರಿಯಾ ಆ್ಯಂಡ್ ಇಲ್ಲಿ ಇನ್ಸೈಡೇ ಒಳಗಡೆನೇ ರೆಸಾರ್ಟಲ್ಲಿ ಮದರ್ ರೆಸ್ಟೋರೆಂಟ್ ಅಂತಲೇ ಇದೆ ಅವ್ರದ್ದೇ. ರೆಸ್ಟೋರೆಂಟಲ್ಲಿ ಇಟ್ಸ್ ಇನ್ಕ್ಲೂಡಿಂಗು ಬ್ರೇಕ್ಫಾಸ್ಟು, ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ ಡೈಲಿ. ಸೊ ಲಂಚು ಮತ್ತು ಡಿನ್ನರು ಎಕ್ಸ್ಕ್ಲೂಡ್ ಇರುತ್ತೆ. ನೀವು ಮುಂಚೆನೇ ಅವ್ರಿಗೆ ಒಂದು 2 ಅವರ್ಸ್ ಮುಂಚೆ ಹೇಳಿದ್ರೆ ಅವರು ರೆಡಿ ಮಾಡಿಕೊಡ್ತಾರೆ, ಆ ಥರ ಇಲ್ಲಿ. ಸೊ ತುಂಬ ಕ್ಲೀನ್ಲಿನೆಸ್ಸು, ಮತ್ತು ಫ್ಯಾಮ್ಲಿ ವೆಕೇಷನ್ಗೆ ನೀವು ಹೋಗ್ಬೋದು ಇಲ್ಲಿ. ಸೊ ರೆಸಾರ್ಟ್ ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಆಮೇಲೆ ನೀವು ಮುಂಚೆನೇ ಬುಕ್ ಮಾಡಿದರೆ ಇಲ್ಲಿ ವೆರೈಟಿ ಅವರು ಆ್ಯಕ್ಟಿವಿಟೀಸೂ ಇದೆ. ಆಯುರ್ವೇದಿಕ್ ಮಸಾಜು ನಾವು ಮುಂಚೆ ಹೇಳಿರೋ ಥರ, ಪ್ಲೇ ಏರಿಯಾ ಇದೆ, ಒಳಗಡೆನೇ ರೆಸ್ಟೋರೆಂಟ್ ಇದೆ, ಫೈರ್ ಕ್ಯಾಂಪ್ ಇರುತ್ತೆ, ಕಿಡ್ಸ್ ಏರಿಯಾ ಇದೆ, ಆಮೇಲೆ ನಿಮಗೆ ಹಿಲ್ಸ್ ವ್ಯೂ ಇರುತ್ತೆ ನೋಡೋದಕ್ಕೆ. ಸೊ ಇದು ಮಾರ್ನಿಂಗು ಎದ್ದ ತಕ್ಷಣ ಈ ಥರ ಕಾಣಿಸುತ್ತೆ ವ್ಯೂ. ರೆಸಾರ್ಟ್ ಇರೋದು ತುಂಬ ಟಾಪಲ್ಲಿ, ಲೈಕ್ ಹಿಲ್ ಸ್ಟೇಷನ್ ಏರಿಯಾ ಮೇಲೆ ಇದೆ. ಸೊ ಮಾರ್ನಿಂಗ್ ವ್ಯೂ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಹಿಲ್ಸ್ ವ್ಯೂ ಯು ಕ್ಯಾನ್ ಸಿ ಫ್ರಮ್ ಯುವರ್ ಬಾಲ್ಕನಿ ಆಲ್ಸೋ ಹಿಯರ್. ಆ್ಯಂಡ್ ನೈಟು ನಾವೆಲ್ಲ ಊಟ ಮಾಡ್ಕೊಂಡು ಬಂದು ಬೇಗನೆ ಮಲಗಿದ್ವಿ. ಸೊ ಬೆಳಗ್ಗೆ ಅದಕ್ಕೆ ಬೇಗ ಎದ್ದುಬಿಟ್ಟು ಹೆಂಗಿದೆ ವ್ಯೂ ನೋಡೋಣ ಅಂಥೇಳಿ ಬೇಗನೆ ಎದ್ದಿದ್ದೆ. ಸೊ ಮೇಲ್ಗಡೆ ನಮ್ಮ ಬಾಲ್ಕನಿದಿಂದ ವ್ಯೂ ಈ ಥರ ಇತ್ತು. ಪಕ್ಕದಲ್ಲೇ ಟೀ ಎಸ್ಟೇಟ್ ಇದೆ ಅವ್ರದ್ದು. ಸೊ ನಾವೇ ಟೀ ಮಾಡ್ಕೊಂಡು ಕುಡಿದ್ವಿ. ನಮ್ಮ ಮನೆಯವ್ರಿಗಂತೂ ಟೀ ಇಲ್ಲದೆ ನಡೆಯೋದಿಲ್ಲ, ಟೀ ಬೇಕೇ ಬೇಕು ಬೆಳಗ್ಗೆ. ಟೀ ಮಾಡಿಕೊಂಡು ಟೀ ಕುಡ್ಕೊತ ಸ್ವಲ್ಪ ಮಾರ್ನಿಂಗ್ ವ್ಯೂ ನೋಡ್ತಾ ಆರಾಮಾಗಿ ಚಿಲ್ಲಾಗಿ ಎದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಕೆಳಗೆ ಹೊರಟ್ವಿ. ಸೊ ಕೆಳಗಡೆ ಹೋದ್ಮೇಲೆ ಅಲ್ಲೂ ಟೀ ಇತ್ತು, ಟೀ ಕುಡ್ಕೊತ ವೆರೈಟಿ ಆಫ್ ಬ್ರೇಕ್ಫಾಸ್ಟು, ಜ್ಯೂಸಸ್ಸು, ಆಮೇಲೆ ಬ್ರೆಡ್ ಜಾಮ್, ಎನಿಥಿಂಗ್ ಎಲ್ಲನೂ ಇಟ್ಟಿದ್ರು ನೋಡಿ. ಈ ಥರ ಮಾರ್ನಿಂಗ್ ವ್ಯೂ ಫ್ರಮ್ ಅದೇ ಮದರ್
ವುಡ್ ರೆಸ್ಟೋರೆಂಟ್ ಅಂತ ಹೇಳಿದ್ನಲ್ಲ, ಒಳಗಡೆಯಿಂದ ಈ ಥರ ವ್ಯೂ ಇತ್ತು. ಅಲ್ಲಿಯೂ ಸ್ಟಾಫ್ ಮಾತ್ರ ತುಂಬ ಕೈಂಡಾಗಿದ್ದರು, ತುಂಬ. ಸೊ ಹಾಗೆ ಇನ್ನೊಂದು ರೌಂಡ್ ಟೀ ಕುಡಿತಾ ಅಲ್ಲೇ ಅವ್ರದ್ದೇ ಪ್ರಾಪರ್ಟಿ ಅದು ಟೀ ಎಸ್ಟೇಟ್ನ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಎಲ್ಲ ಅಲ್ಲೇ ಸರೌಂಡಿಂಗ್ ಒಂದೇ ಏರಿಯಾದಲ್ಲೇ ಇರೋದು. ಅಲ್ಲಿ ಎಸ್ಟೇಟ್ನೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಫೋಟೋನೆಲ್ಲ ತಕ್ಕೊಂಡು ನೋಡಿಕೊಂಡು ಬಂದ್ವಿ. ಅಲ್ಲಿರೋರು ಮುಂಚೆನೇ ಬೇಗ ಎದ್ದು ವಾಕಿಂಗ್ ಅಂತ ಹೋಗಿದ್ದರು. ಮಕ್ಕಳೆಲ್ಲ ಒಂದು ಫ್ಯಾಮ್ಲಿ ವೆಕೇಷನ್ಗಂತ ಹೇಳಿ ಬುಕ್ ಮಾಡ್ಕೊಂಡಿದ್ರು ಅವರು 4 to 5 ಡೇಸು. ಬೇಗನೆ ಎದ್ದು ಎಲ್ಲರೂ ವಾಕಿಂಗ್ ಹೋಗಿ ಬಂದು ಟೀ ಕುಡಿತಾಯಿದ್ರು. ಸ್ವಲ್ಪ ಜನ ಪರಿಚಯ ಇದ್ದರು, ಹಾಗೆ ಮಾತಾಡ್ಕೊತ ಕೂತಿದ್ವಿ. ಟೀ ಕುಡ್ಕೊಂಡು ನಾವು ಎಲ್ಲ ಸ್ವಲ್ಪ ವ್ಯೂನೆಲ್ಲ ನೋಡಿಕೊಂಡು ಬಂದು ಆಮೇಲೆ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ವೆರೈಟಿ ಆಫ್ ಬ್ರೇಕ್ಫಾಸ್ಟು, ದೋಸೆ, ಇಡ್ಲಿ, ಪೂರಿ, ಜ್ಯೂಸು, ಬ್ರೆಡ್ಡು, ಜಾಮು, ವಡೆ, ಆಮೇಲೆ ಪೊಂಗಲ್ಲು, ವೆರೈಟಿ ಇರುತ್ತೆ. ನಾವಲ್ಲಿಂದ ಬ್ರೇಕ್ಫಾಸ್ಟೆಲ್ಲ ಮಾಡಿಕೊಂಡು ಚೆಕ್ಔಟ್ ಆಗಿ ನೆಕ್ಸ್ಟ್ ಹೊರಟಿದ್ದೆ ಕುನ್ನೂರು ರೈಲ್ವೆ ಸ್ಟೇಷನ್ಗೆ. ಕುನ್ನೂರು ರೈಲ್ವೆ ಸ್ಟೇಷನಲ್ಲಿ ಏನು ಸ್ಪೆಷಲ್ ಅಂದರೆ, ಇದು ನೋಡ್ತಾ ಇರೋದು ಟಾಯ್ ಟ್ರೈನು. ಇದನ್ನು ಟಾಯ್ ಟ್ರೈನು ಊಟಿ ಟು ಕುನ್ನೂರು, ಕುನ್ನೂರು ಟು ಊಟಿ ಇರುತ್ತೆ ಇಲ್ಲಿ. ಸೊ ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ. ಪೀಕ್ ಅವರ್ಸು ಅಂದರೆ ಪೀಕ್ ಡೇಸಲ್ಲಿ ನಾವು ಹೋಗಿದ್ವಲ್ಲ, ಡಿಸೆಂಬರ್ ಹಾಲಿಡೇಸು. ಸೊ ಟಿಕೆಟ್ಸ್ನ ಮುಂಚೆನೇ 2 months ಮುಂಚೆನೇ ಬುಕ್ ಮಾಡಬೇಕಂತ ಇಲ್ಲಿ. ಏನೋ ಶಾರ್ಟ್ ಟೈಮಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ 1 hour ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಲಿಮಿಟೆಡ್ ಟಿಕೆಟ್ಸ್ನ ಕೊಡ್ತಾಯಿದ್ರು, ಮಿನಿಮಮ್ 40 to 50 ಟಿಕೆಟ್ಸು. ನಮಗೆ ಟಿಕೆಟ್ ಸಿಗಲಿಲ್ಲ. ಹಾಗೆ ಟ್ರೈನ್ ನೋಡಿಕೊಂಡು ಫೋಟೋನೆಲ್ಲ ತಕ್ಕೊಂಡು ಮಾಡಿಕೊಂಡು ಬಂದ್ವಿ. ಫೋಟೋ ತಕ್ಕೊಂಡು ಮಾಡಿಕೊಂಡು ಬಂದಿದ್ದಾದಮೇಲೆ ನೆಕ್ಸ್ಟ್ ನಾವಲ್ಲಿಂದ ಹೊರಟಿದ್ದೆ ಈ ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ನೋಡ್ತಾ ಇರೋದು ನೀವು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ನಾವಿಲ್ಲಿ ಎಂಟ್ರಿ ಟಿಕೆಟ್ನ ತೊಗೊಂಡು, ಎಂಟ್ರಿ ಟಿಕೆಟ್ 10 rupees ಇರುತ್ತೆ ಒಳಗಡೆ ಹೋಗೋದಕ್ಕೆ, ಈಚ್ ಪರ್ಸನ್ 10 rupees. ಎಂಟ್ರಿ ಟಿಕೆಟ್ನ ತೊಗೊಂಡು ಒಳಗಡೆ ಹೋದ್ವಿ. ದೇ ವಿಲ್ ಶೋಸ್ ಲೈಕ್ ಎ ಟೀ ಪ್ರೊಡಕ್ಷನ್ ಫ್ರಮ್ ಲೀಫ್ ಟು ಕಪ್ಪು. ಆ್ಯಂಡ್ ಏನು ತೋರಿಸ್ತಾರೆ ಅಂದರೆ ಚಾಕ್ಲೇಟ್ಸ್ ಹೆಂಗೆ ರೆಡಿ ಮಾಡ್ತಾರೆ, ಹ್ಯಾಂಡ್ಮೇಡ್ ಚಾಕ್ಲೇಟ್ಸು, ಯಾವ್ಯಾವ ವೆರೈಟಿ ಚಾಕ್ಲೇಟ್ಸ್ ಇದೆ ಅಂತಲೂ ತೋರಿಸ್ತಾರೆ ಇಲ್ಲಿ ನಿಮಗೆ. ಇಲ್ಲಿ ವೆರೈಟಿ ಆಫ್ ಟೀ ಪೌಡರ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಅವ್ರು ಹೆಂಗೆ ಟೀನ ಫಸ್ಟು ಟೀ ಲೀಫ್ನ ತೊಗೊಂಡು ಬಂದು ಅದನ್ನು ಹೆಂಗೆ ಫರ್ಮೆಂಟ್ ಮಾಡ್ತಾರೆ, ಹೆಂಗೆ ಡ್ರೈಯಿಂಗ್ ಮಾಡ್ತಾರೆ, ಆಮೇಲೆ ಅದರಿಂದ ಹೆಂಗೆ ಟೀ ಪೌಡರ್ ರೆಡಿ ಆಗುತ್ತೆ ಅಂತ ಹೇಳಿ ಎಲ್ಲ ಒಬ್ಬರು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದನ್ನೆಲ್ಲ ನಿಧಾನವಾಗಿ ನಾವು ನೋಡ್ಕೊತ ಹೊರಟಿದ್ವಿ. ಸೊ ಈಚ್ 1 by 1 ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ನೋಡ್ಕೊತಾನೆ ಒಳಗಡೆ ಹೋದ್ವಿ. ನಾಟ್ ಓನ್ಲಿ ಸಿಂಗಲ್ ಟೀ ಪೌಡರ್ ಇಲ್ಲಿ, ಲೈಕ್ ಮಸಾಲ ಟೀ, ಗ್ರೀನ್ ಟೀ, ಆಮೇಲೆ ಚಾಕ್ಲೇಟ್ಸು, ಆಮೇಲೆ ಇಲ್ಲಿ ಹೆಂಗೆ ನೋಡಿ ಇಲ್ಲಿ ಎಲ್ಲ ಒಂದೊಂದು ಗೋಡೆ ಮೇಲೆ ಅವರು ಬರ್ಕೊತ ಹೋಗಿದ್ದಾರೆ ಹೆಂಗೆ ಟೀ ಪೌಡರ್ ರೆಡಿ ಆಗುತ್ತೆ ಫ್ರಮ್ ಸ್ಟೆಪ್ ಬೈ ಸ್ಟೆಪ್ಪು, ಹೆಂಗೆ ಫರ್ಮೆಂಟು, ಡ್ರೈಯಿಂಗು ಅಂತ ಹೇಳಿ, ಪ್ಯಾಕಿಂಗ್ ಹೆಂಗಾಗತ್ತೆ ಅಂತ ಹೇಳಿ. ಇಲ್ಲೆಲ್ಲ ಹೋಲ್ಸೇಲು ರಿಟೇಲು ಇದು ಸೇಲ್ ಮಾಡ್ತಾರೆ ಅವರು. ನೋಡ್ಬೋದು ನೀವಿಲ್ಲಿ ತುಂಬ ವೆರೈಟಿ ಆಫ್ ಟೀ ಪೌಡರ್ಸು, ಮಸಾಲ ಟೀ, ಗ್ರೀನ್ ಟೀ, ಚಾಕ್ಲೇಟ್ ಟೀ, ಆಮೇಲೆ ಹೈಬಿಸ್ಕಸ್ಸು ಎಲ್ಲ ಥರ ಅವೈಲೇಬಲ್ ಇತ್ತಿಲ್ಲಿ. ಹಾಗೆ ನೋಡ್ತಾ ಎಲ್ಲನೂ ನೋಡಿಕೊಂಡು ಮಾಡಿಕೊಂಡು ನೆಕ್ಸ್ಟು ನಾವಿಲ್ಲಿಂದ ಅದೇ ಒಂದೇ ಬಿಲ್ಡಿಂಗಲ್ಲಿ ನೆಕ್ಸ್ಟ್ ಅಲ್ಲೇ ಚಾಕ್ಲೇಟ್ ರೆಡಿ ಮಾಡೋ ಇದಕ್ಕೆ ಹೋದ್ವಿ. ಸೊ ಚಾಕ್ಲೇಟ್ ಹೆಂಗೆ ರೆಡಿ ಮಾಡ್ತಾರೆ, ಹ್ಯಾಂಡ್ಮೇಡ್ ಚಾಕ್ಲೇಟ್ಸು, ಯಾವ್ಯಾವೆಲ್ಲ ಚಾಕ್ಲೇಟ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ ನೋಡ್ಬೋದು ನೀವಿಲ್ಲಿ. ಹ್ಯಾಂಡ್ ಕ್ರಾಫ್ಟೆಡ್ ಚಾಕ್ಲೇಟ್ಸು, ಹ್ಯಾಂಡ್ ಕ್ರಾಫ್ಟೆಡ್ ಚಾಕ್ಲೇಟ್ಸಲ್ಲಿ ವೆರೈಟಿ ಥರ ಇತ್ತು. ಲೈಕ್ ಮಿಲ್ಕ್ ಚಾಕ್ಲೇಟು ಫೇಮಸ್ ಇಲ್ಲಿ, ತುಂಬ ಸಾಫ್ಟ್ ಟೆಕ್ಸ್ಚರ್ ಇರೋ ಚಾಕ್ಲೇಟ್ಸ್ ಅವೈಲೇಬಲ್ ಇರುತ್ತೆ. ನಾವೊಂದಿಷ್ಟು ಮಿಕ್ಸ್ಡ್ ಚಾಕ್ಲೇಟ್ಸು ಆ್ಯಂಡ್ ಬ್ಲೂಬೆರ್ರಿ ಚಾಕ್ಲೇಟ್ಸ್ ಆ್ಯಂಡ್ ಬ್ರೌನ್ ಚಾಕ್ಲೇಟ್ಸು ಎಲ್ಲ ತೊಗೊಂಡ್ವಿ ಇಲ್ಲಿ. ಹಾಗೆ ನಮ್ಮ ಮನೆಯವರು ತುಂಬ ಟೀ ಕುಡಿಯೋದ್ರಿಂದ ಟೀ ಲವರ್ ಅವರು. ಸೊ ಹಾಗಾಗಿ ಒಂದಿಷ್ಟು ಫ್ಲೇವರ್ ಇರೋ ಟೀ ಪೌಡರ್ನ ತೊಗೊಂಡ್ವಿ. ನಮ್ಮ ಮನೇಲಿ ಎಲ್ಲರೂ ಟೀ ಜಾಸ್ತಿ ಕುಡಿಯೋದ್ರಿಂದ ಟೀ ಪೌಡರ್ ತೊಗೊಂಡ್ವಿ. ಹಾಗೆ ವೆರೈಟಿ ಚಾಕ್ಲೇಟ್ಸ್ನೂ ತೊಗೊಂಡ್ವಿ. ಅಲ್ಲಿಂದ ತೊಗೊಂಡಿದ್ದಾದಮೇಲೆ ಅಲ್ಲಿ ಅವ್ರದ್ದೇ ಓನಾಗಿರೋದು ಅದು ಸೆರಮ್ಸು, ಮಸಾಜ್ ಆಯಿಲ್ಸು, ನೀಲಗಿರಿ ಆಯಿಲ್ಸು ಅವೈಲೇಬಲ್ ಇತ್ತು. ಅಲ್ಲೂ ಹಾಗೆ ಒಂದು ರೌಂಡ್ ನೋಡಿಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿ ಮುಗಿಸೋಷ್ಟರಲ್ಲಿ 2:30, 3 o'clock ಆಯಿತು. ಹಾಗೆ ಇನ್ನೇನು ಬೆಂಗಳೂರಿಗೆ ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡು ಬರ್ತಾಯಿದ್ವಿ. ಊಟಿ ಇದು ರೂಟ್ ವೆಜಿಟೇಬಲ್ಸ್ ಫೇಮಸ್ ಅಲ್ವಾ. ಸೊ ಊಟಿ ಕ್ಯಾರೆಟು ಫೇಮಸ್ ಅಲ್ಲಿ. ಊಟಿ ಕ್ಯಾರೆಟು,
ಕ್ಯಾಬೇಜು, ಬೀಟ್ರೂಟು, ಟೇಬಲ್ ರ್ಯಾಡಿಶು ಎಲ್ಲ ತೊಗೊಂಡ್ವಿ. ಮ್ಯಾಂಗೋಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ಕೊತ ಹೋಗೋಣ ಅಂತ ಹೇಳಿ ತೊಗೊಂಡ್ವಿ. ನಂಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಲು. ಸೊ ಎಲ್ಲ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಇನ್ನೇನು ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಹೊರಟುಬಿಟ್ವಿ ಅಲ್ಲಿಂದ. ಸೊ ಹೀಗಿತ್ತು ನಮ್ಮ 4 ದಿನದ ಟ್ರಿಪ್ಪು ಇನ್ ಊಟಿ ಆ್ಯಂಡ್ ವಯನಾಡ್. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಜರ್ನಿ ಥ್ರೂ ಅ ಫ್ರೆಶ್ ಏರ್, ಎಂಡ್ಲೆಸ್ ಗ್ರೀನರಿ, ವಾಟರ್ಫಾಲ್ಸ್ ಆ್ಯಂಡ್ ಮೇನ್ ಪ್ಯೂರ್ ಪೀಸ್ ಆ್ಯಂಡ್ ಹಾರ್ಟ್ಫುಲ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಎಸ್ಕೇಪ್ ಫ್ರಮ್ ದ ರೂಟೀನ್ ಲೈಫ್. ಸೊ ಹೀಗಿತ್ತು ನಮ್ಮದೆಲ್ಲ ಟ್ರಿಪ್ಪು. ನೀವೇನಾದರೂ ನೇಚರ್ನ ಲವ್ ಮಾಡೋದಿದ್ದರೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಊಟಿ ವಯನಾಡ್ಗೆ, ತಪ್ಪದೇನೆ. ಆದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ನನ್ನ ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.